ಐ ವಿಲ್ ರಿಫ್ರೆಶ್ ಮೈ ಮೆಮರಿ. ಆ ಸತ್ಯಶೋಧನೆ ಯಾವ ವರದಿದು ಅವರು ಹೇಳಿದರೂ ಗೊತ್ತಿಲ್ಲ. ನಾನು PAC ಅಧ್ಯಕ್ಷನಾಗಿದ್ದಾಗ ತಮಗೂ ಗೊತ್ತಿದೆ, ತಮ್ಮೆಲ್ಲರನ್ನೂ ಕರ್ಕೊಂಡು ಈಗಲ್ಟನ್ಗೆ ಆ ಕೋಡೆ 250 ಎಕರೆ ಏನೋ ಇತ್ತಲ್ಲ, ಅಲ್ಲೆಲ್ಲ ಹೋಗಿದ್ವಿ. ಆ ವರದಿಯನ್ನು ಅವರು ಪ್ರಸ್ತಾಪ ಮಾಡ್ತಾರೇನೋ ಗೊತ್ತಿಲ್ಲ ನನಗೆ. ಆ ವರದಿ ನಾನು ಮತ್ತೆ ನೋಡಿ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತೇನೆ. ಇವತ್ತು ಸರ್ ಪರಮೇಶ್ವರ್ ಅವರು ಭೇಟಿ ಮಾಡಿದ್ರು ಸರ್. ಪರಮೇಶ್ವರ್ ಅವ್ರ ಹತ್ರ ನಾನು ಅವ್ರಿಗೆ ಆರಾಮಿಲ್ಲ ಅನ್ನೋದಕ್ಕೆ ನಿಮ್ಮನ್ನು ಭೇಟಿ ಆಗಕ್ಕೆ ಬರ್ತೀನಿ ಅಂತ ನಾನು ಫೋನ್ ಮಾಡಿದ್ದೆ. ಅವರು ಇಲ್ಲ ನಾನೇ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿಬಿಡಿ, ನಾಳೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು. ಇವತ್ತು ಬಂದರು, ಭಾಳ ಸಂತೋಷ. ಸ್ನೇಹಿತರು ಕೂಡಿದ್ವಿ, ಮಾತನಾಡಿದ್ವಿ. ಸ್ನೇಹಿತರೊಬ್ಬರು ಮತ್ತೆ DCM ಆಗಿದ್ದಾರಲ್ಲ ಅನ್ನುವಂಥ ಖುಷಿ. ನಮ್ಮ ಸಹೋದರರು, ನಮ್ಮ ತಾಲೂಕಿನ, ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ, ಉತ್ತರ ಕರ್ನಾಟಕದ ನಾಯಕರುಗಳು ಯಾರ್ಯಾರಿದ್ದರು ಅವರು ಅವ್ರನ್ನ ಖುಷಿಯಿಂದ ಸ್ವಾಗತ ಮಾಡಿದರು, ಸನ್ಮಾನ ಮಾಡಿದರು. ಹೀಗೆಲ್ಲ ಇವತ್ತು ನಡೆದಿದ್ದು. ಆಮೇಲೆ ಕೂತು ಚಹಾ ಕುಡಿದ್ವಿ. ಅದೇ ನಮ್ಮ ಉಂಡೆ ತಿಂದ್ವಿ, ಉಪ್ಪಿಟ್ಟು ತಿಂದ್ವಿ, ಅವಲಕ್ಕಿ ತಿಂದ್ವಿ. ಇಷ್ಟೇ ಆಗಿದ್ದು. ತಾವು ಸಚಿವ ಸ್ಥಾನ ಸಿಕ್ಕಿಲ್ಲ. ಊಟದ ಟೈಮಲ್ಲಿ ನಮ್ಮದು ಉತ್ತರ ಕರ್ನಾಟಕದವ್ರ ಊಟ ಟೈಮ್ 1:30. ಸರ್ ತಾವು ತಮ್ಮ ಅಸಮಾಧಾನ ಏನೋ ಶಮನ ಆಯ್ತಾ ಸರ್? ನಿಮ್ಮ ಒರಿಸ್ಸಾ ಅಸಮಾಧಾನ ಎಲ್ಲೈತಿ? ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರವಾಗಿ ಟ್ವೀಟ್ ಮಾಡಿದ್ರಲ್ಲ ಸರ್. ಅಲ್ಲ, ಅಭಿಮಾನಿಗಳು ಅಪೇಕ್ಷೆ ಮಾಡ್ತಾರೆ, ಆದರೆ ಅಷ್ಟಕ್ಕೆ ನಾವು ಕಾಂಗ್ರೆಸ್ಸಿಗರು ಅಸಮಾಧಾನ ಮಾಡ್ಕೊಂಡಿರೋಕ್ಕಾಗಿಲ್ಲ. 25ನೇ ತಾರೀಕು ನಂತರ CM ಅವರೆಲ್ಲ ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್, ತಾವೇನಾದರೂ ಹೋಗ್ತೀರಾ ಸರ್? ಇಲ್ಲ ಸರ್, ಯಾಕೆ ಮೊದಲ ಹಂತದಲ್ಲಿ ಸಹಜವಾಗಿ ಕೂಡ ಗೊತ್ತಿಲ್ಲ ನನಗೆ. ನೀವು ಮುಖ್ಯಮಂತ್ರಿಗಳನ್ನ ಕೇಳ್ಬೋದು ಅಥವಾ ನಮ್ಮ AICC ಅಧ್ಯಕ್ಷರನ್ನು ಕೇಳ್ಬೋದು. ತಾವು ಮಾತ್ರ ಯಾರನ್ನೂ ಭೇಟಿ ಮಾಡಲ್ವ ಸರ್? ಅಲ್ಲ, ಭೇಟಿ ಮಾಡೋದಿಲ್ಲ ಅಂತಲ್ಲ, ನೀವು 25ಕ್ಕೆ ಹೋಗ್ತೀರಿ ಅಂದರು ಇಲ್ಲ ಅಂತೇಳಿ. ನಮಗೆ ಆತ್ಮೀಯರೇ. ನಮ್ಮ ಅವರ ಸಂಬಂಧ ಭಾಳ ಹಳೆಯದು. ನನ್ನ ತಂದೆಯವರ ಕಾಲದಿಂದ ಸಂಬಂಧ. ಅವರು ಕೆಳಮನೆಯ ವಿರೋಧ ಪಕ್ಷದ ನಾಯಕರಾಗಿದ್ದರು, ನಾನು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿದ್ದೆ. SM ಕೃಷ್ಣರವರ ಕ್ಯಾಬಿನೆಟ್ನೊಳಗೆ ಅವರು ಗೃಹ ಸಚಿವರಾಗಿದ್ದರು, ನಾನು ಜಲಸಂಪನ್ಮೂಲ ಸಚಿವಾಗಿದ್ದೆ. ನಂತರ RDPR ಮಂತ್ರಿಯಾಗಿದ್ದೆ, ಅವರು ನಮ್ಮ ಮಂತ್ರಿಮಂಡಲದೊಳಗಿದ್ದರು. ಈ ರೀತಿ ನಾವು ಸರ್ಕಾರದಲ್ಲಿಯೂ ಜೊತೆಯಾಗಿ ಕೆಲಸ ಮಾಡಿದ್ದೇವೆ. ಹಾಗೂ ನಮ್ಮ ಸಾಮಾಜಿಕ ಸಂಬಂಧಗಳು ಭಾಳ ಗಾಢವಾಗಿರ್ತಕ್ಕಂಥದ್ದು. ಅವರೊಬ್ಬ ನನ್ನ ಹಿತೈಷಿನೂ ಹೌದು. ಆ ಹಿನ್ನೆಲೆಯೊಳಗೆ ನನಗೇನು ಅವರು ಭೇಟಿಯಾಗಿದ್ದಕ್ಕೆ ಏನೂ ಹಿಂಜರಿತಾ ಇಲ್ಲ. ಆಮೇಲೆ ನಾನು ಅವ್ರನ್ನ ರಗಡಿಸಲ ಭೇಟಿಯಾಗಿದ್ದೆ. ಈ ಮಂತ್ರಿಮಂಡಲದ ರಚನೆ ಸಂದರ್ಭದಲ್ಲೂ ಸಹಿತ ಭೇಟಿಯಾಗಿದ್ದೇನೆ. ಬೇರೆ ಬೇರೆ ವಿಷಯಗಳ ಬಗ್ಗೆಯೂ ಚರ್ಚೆ ಮಾಡಿದ್ದೇವೆ.